ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಸೇರಲು ಅರ್ಹರಾಗಿದ್ದಲ್ಲಿ ಹೊಸದಾಗಿ ನೋಂದಣಿ ಮಾಡಿಕೊಳ್ಳಲು ಹಾಗೂ ಈಗಾಗಲೇ ಇರುವ ಮಾಹಿತಿಯಲ್ಲಿ ತಿದ್ದುಪಡಿ ಅಗತ್ಯವಿದ್ದಲ್ಲಿ ಅರ್ಜಿ ಸಲ್ಲಿಸಲು ಮುಕ್ತ ಅವಕಾಶ ನೀಡಲಾಗಿದೆ ಎಂದು ಮತದಾರರ ನೋಂದಣಾಧಿಕಾರಿ ಎಸ್ ಅಬೀದ್ ತಿಳಿಸಿದರು. ನಗರದ ತಾಲೂಕು ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಮೊದಲ ಹಂತ ಪೂರ್ಣಗೊಂಡಿದ್ದು, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಎಂದು ಹೇಳಿದರು. ಮತದಾರರು ತಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬಹುದಾಗಿದೆ. ಹೆಸರು ಸೇರ್ಪಡೆ, ಹೆಸರು ಅಥವಾ ವಿಳಾಸ ಸೇರಿದಂತೆ ಇನ್ನಿತರೆ ವಿವರಗಳ ತಿದ್ದುಪಡಿ ಹಾಗೂ ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ ಸೆಪ್ಟೆಂಬರ್ 23ರವರೆಗೆ ಅರ್ಜಿ ಅಥವಾ ಆಕ್ಷೇಪಣೆ ಸಲ್ಲಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಕರಡು ಮತದಾರರ ಪಟ್ಟಿಯನ್ನು ಪರಿಶೀಲಿಸಲು ಮತದಾರರು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಮತದಾರರು ತಮ್ಮ ಹೆಸರು, ವಿಳಾಸ ಹಾಗೂ ಇತರೆ ವಿವರಗಳನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ನಿಗದಿತ ಅವಧಿಯೊಳಗೆ ಹೆಸರು ಸೇರ್ಪಡೆ ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ಸೇರಿದಂತೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಅದರಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಅವ್ರೇನಾದರೂ ವ್ಯತ್ಯಾಸಗಳಿದ್ದರೆ ಅದಕ್ಕೆ ಮತ್ತೆ ನಾವು ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಈಗ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಆಕ್ಷೇಪಣೆಗಳು ಸಲ್ಲಿಸಲಿಕ್ಕೆ 23 ಸೆಪ್ಟೆಂಬರ್ವರೆಗೂ ಕಾಲಾವಕಾಶ ಇದೆ. ತಾವು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಸಲ್ಲಿಸಬಹುದು. ಮತ್ತು ಇವತ್ತಿಂದನೇ ನಾವು ಆ ಕ್ಲೈಮ್ಸ್ ಆ್ಯಂಡ್ ಸೆಟಲ್ಮೆಂಟ್ಸ್ಗೆ ನಾವು ಹಿಯರಿಂಗ್ ಕೂಡ ನಾವು ಮಾಡ್ತೀವಿ. ಯಾವ ಕಾರಣಕ್ಕೆ ಬಿಟ್ಟು ಹೋಗಿದೆ ಏನು ಅಂತೇಳಿ. ಈಗಾಗಲೇ ನಮ್ಮ ನೋಡಿ, ಈಗ ನಮ್ಮ ಈ ಕ್ಷೇತ್ರದಲ್ಲಿ 2,09,752 ಮತದಾರರಿದ್ದು, ಇದರಲ್ಲಿ ಟೋಟಲ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ. ಎನ್ಯುಮರೇಷನ್ ಫಾರ್ಮ್ಸು 1,84,925 ಅಂದರೆ ಶೇಕಡ 88.19% ಡಿಜಿಟೈಸೇಷನ್ ಆಗಿದೆ. ಅದು ಡಿಜಿಟೈಸೇಷನಲ್ಲಿ ಅನಾಮಲೀಸ್ ಅಂದರೆ ಸ್ವಲ್ಪ ಮಿಸ್ಟೇಕ್ಸ್ ಇರೋದು ಸೇರಿಕೊಂಡಿದೆ ಮತ್ತು ನೋ ಮ್ಯಾಪಿಂಗ್ ಕೂಡ ಸೇರಿಕೊಂಡಿದೆ. ಸೊ ಇದರಲ್ಲಿ ASDDO ಮಾರ್ಕ್ ಮಾಡೋದು. ASDDO ಅಂದರೆ ಆಬ್ಸೆಂಟ್, ಪರ್ಮನೆಂಟ್ಲಿ ಶಿಫ್ಟೆಡ್, ಡೆತ್ ಮತ್ತು ಡೂಪ್ಲಿಕೇಟ್ ಅದು ಅದರ್ಸ್ ಅಂತೇಳಿ. ಸೊ ನಮ್ಮ ಕ್ಷೇತ್ರದಲ್ಲಿ 5,582 ಡೆತ್ ವೋಟರ್ಸ್ ನಾವು ಇದು ಮಾಡಿದ್ದೀವಿ. ಸೊ ಇಡೀ ರಾಜ್ಯದಲ್ಲಿ ನಾವೇನು ಡೆತ್ ಮಾರ್ಕ್ ಮಾಡಿದ್ದೀವಿ, ಒಂದು ಕೂಡ ಇದು ಇವ್ರು ಬದುಕಿದ್ದಾರೆ, ಇವ್ರಿಗೆ ನೀವು ಡೆತ್ ಮಾಡಿದ್ದೀರಿ ಅಂತ ಒಂದು ಕಂಪ್ಲೇಂಟ್ ಕೂಡ ಮಾಡಿಲ್ಲ. ಇಷ್ಟು ನೀಟಾಗಿ ಇದು 3rd ಫೇಸ್ ಇರೋದ್ರಿಂದ ECI ಡೈರೆಕ್ಷನ್ಸ್ ಪ್ರಕಾರ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. EROs, AROs, BLOs, ಸೂಪ್ರೆಂಟ್ಸ್ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಇದೊಂದು ತೋರಿಸುತ್ತೆ. ಇಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ 13,797. ಡೂಪ್ಲಿಕೇಟ್ಸ್ ಆಲ್ರೆಡಿ ಎನ್ರೋಲ್ಡ್ ಇರೋದು 2,209. ಆಬ್ಸೆಂಟ್ ಇರೋದು ಅಂದರೆ ಸುಮಾರು ಸತಿ ಹೋಗಿದ್ದಾರೆ, 5-6 ಸತಿ 7-8 ಸತಿ ಹೋಗಿದ್ದಾರೆ BLOs, ಆದರೂ ಅವ್ರು ಯಾರು ಪರ್ಮನೆಂಟ್ಲಿ ಆಬ್ಸೆಂಟ್ ಇದ್ದಾರೆ ಅಂಥವರು 3,189. ಎಲ್ಲ ಸೇರಿ ನಮಗೆ 11.81% ಏನಿದೆ ಇದು ASDDO ಮಾರ್ಕ್ ಮಾಡಿದೆ. ಈ ಮಾರ್ಕ್ ಮಾಡಿರೋದ್ರಲ್ಲಿ ಮತ್ತೆ ಅವರು ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಇಲ್ಲಿದ್ದೀವಿ, ಆವಾಗ ನಾವು ಬೇರೆ ಕಡೆ ವಲಸೆ ಹೋಗಿದ್ದೀವಿ, ಜೀವನೋಪಾಯಕ್ಕೆ ನಾವು ಹೋಗಿದ್ದೀವಿ ಅಂತ ಹೇಳಿದರೆ ಮತ್ತೆ ಅವ್ರಿಗೆ ಸೇರಿಸಲಿಕ್ಕೆ ಅವಕಾಶ ಇದೆ. ಇದು ಏನಿದೆ ಕರಡು ಪ್ರತಿ, ಇದು ಅಂತಿಮ ಅಲ್ಲ. ಕರಡು ಪ್ರತಿ ನಾವು ಪ್ರಚುರಪಡಿಸಿದ್ವಿ. 2 ತಿಂಗಳ ಕಾಲಾವಕಾಶ ಇದೆ. ಅವ್ರಿಗೆ ನಾವು ನೋಟಿಸ್ ಕೊಟ್ಟು ವಿತಿನ್ 15 ಡೇಸ್ ಆದಷ್ಟು ಬೇಗ ನಾವು ಮತ್ತೆ ಅವ್ರು ಸೇರಿಸಲಿಕ್ಕೆ ನಿಯಮಾನುಸಾರ ECI ಡೈರೆಕ್ಷನ್ಸ್ ಏನಿದೆ ಅದರ ಪ್ರಕಾರ ನಾವು ಸೇರಿಸ್ಕೊಳ್ತೀವಿ. ಸೊ ನೋಡಿ, ಈಗ ಅನಾಮಲೀಸ್ ಅಂತ ಮಾರ್ಕ್ ಮಾಡಿದ್ದಾರೆ. ಅದು ಸಿಸ್ಟಮ್ ಜನರೇಷನ್ ಆಗುತ್ತೆ. ಅನಾಮಲೀಸ್ ಅಂದರೆ ಡಿಫ್ರೆನ್ಸಸ್ ಏನೇನು. ಈಗ ಆವಾಗ ಒಂದು ಹೆಸರಿತ್ತು, 2002ರಲ್ಲಿ ರಾಜಣ್ಣ ಅಂತ ಇತ್ತು, ಈಗ ಏನು ರಾಜಪ್ಪ ಅಂತಿದೆ. ನಿಮ್ಮ ಹೆಸರು ಯಾವುದು, ಕರೆಕ್ಟ್ ಯಾವುದು ಅಂತ ನಾವು ಅವರಿಗೆ ಒಂದು ನೋಟಿಸ್ ಜನರೇಷನ್ ಆಗುತ್ತೆ. ಆಮೇಲೆ ತಂದೆ ತಾಯಿಗೆ ಮಗಳಿಗೆ ಲೆಸ್ ದೆನ್ 15 ಇಯರ್ಸ್ ಗ್ಯಾಪ್ ಇರುತ್ತೆ, ಅದು ಕೂಡ ನಮಗೆ ಅವಕಾಶ ನಾವು ಕೊಡ್ತೀವಿ. ಇಂಥದ್ದು ಸಿಸ್ಟಮ್ ಜನ್ರೇಷನ್ನೇ. ಅನಾಮಲೀಸ್ ಹಿಂದೆ 35,000 ಇತ್ತು. ಮತ್ತು ಅವ್ರ ಹತ್ರ ಎಲ್ಲರೂ ಶ್ರಮ ಪಟ್ಟು ಅವ್ರ ಹತ್ರ ಮತ್ತೆ ಡಾಕ್ಯುಮೆಂಟ್ಸ್ ತೊಗೊಂಡು 35,000ದಿಂದ ಈಗ 9,234 ಅಷ್ಟು ಕಡಿಮೆ ಆಗಿದೆ. ಅಂದರೆ ಆದಷ್ಟು ಕಡಿಮೆ ಇನ್ಕನ್ವೀನಿಯನ್ಸ್ ಆಗಬೇಕು ನಮ್ಮ ಮತದಾರರಲ್ಲಿ.
ಆದಷ್ಟು ಕಡಿಮೆ ಇನ್ಕನ್ವೀನಿಯನ್ಸ್ ಆಗಿದೆ, ಆಗಲಿಕ್ಕೆ ಇಷ್ಟೆಲ್ಲ ಪ್ರೋಗ್ರೆಸ್ ಮಾಡಿದ್ದೀವಿ. ನಾವು 2842 ಇದೆ. ಅಂದರೆ ಅವ್ರು 2002ರಲ್ಲಿ ಅವ್ರದ್ದು ಎಲ್ಲಿ ಟ್ರೇಸ್ ಔಟ್ ಆಗಲಿಲ್ಲ, ಆ ವೋಟರ್ ಲಿಸ್ಟಲ್ಲಿ ಅವ್ರು ಟ್ರೇಸ್ ಔಟ್ ಆಗಿಲ್ಲ. ಅಂಥವು ಕೂಡ ನಾವು ಇಲ್ಲಿಂದ ಡಾಕ್ಯುಮೆಂಟ್ಸ್ ತಗೊಂಡು ಮನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದರೆ ಅವರು ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಆಗ್ತಾರೆ. ಅವರು ಹಿಯರಿಂಗ್ ಮಾಡಿಸಿ ಅವ್ರಿಗೆ ಮತದಾನ ಮಾಡಲಿಕ್ಕೆ, ಮತದಾರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಪ್ರೊವೈಡೆಡ್ ಅವ್ರ ಡಾಕ್ಯುಮೆಂಟ್ಸ್ ಏನಿದೆ 11 ಡಾಕ್ಯುಮೆಂಟ್ಸ್ ಇದು ಕೊಡಬೇಕು. ಇದು 11 ಡಾಕ್ಯುಮೆಂಟ್ಸ್ ಏನು ಅಂತಿಮ ಇಲ್ಲ. ಇದ್ರ ಜೊತೆ ಬೇರೆ ಯಾವುದನ್ನ ಇದ್ದರೆ ಆ ಸ್ಕೂಲಲ್ಲಿ ಸೇರಿಸ್ಕೊಂಡು ಎಜುಕೇಷನ್ ಯಾವುದನ್ನ ITC ಇದ್ದರೆ ಅಂಥವು ಕೂಡ ಯಾವುದನ್ನು ಇದು ಇಂಡಿಕೇಟಿವ್ ಇದೆ. ಒಟ್ಟಾರೆ 2002ರಲ್ಲಿ ನಾವು ಇಲ್ಲಿದ್ದೀವಿ ಅಂತ ಅವರು ಪ್ರೂಫ್ ಮಾಡಬೇಕು. ಅವ್ರಿಗೂ ಕೂಡ ಸೇರಿಸಲಿಕ್ಕೆ ಅವಕಾಶ ಇದೆ. ಇದುವರೆಗೆ ನಮಗೆ 244 ಪೋಲಿಂಗ್ ಸ್ಟೇಷನ್ ಇದ್ದಿದ್ದು. ಈ ಮತ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಮಾಡಿ 11 ಜಾಸ್ತಿ ಮಾಡಿದ್ದೀವಿ. ಅಂದರೆ ಒಂದು ಮತಗಟ್ಟೆಯಲ್ಲಿ 1200ಗಿಂತ ಜಾಸ್ತಿ ಮತದಾರರು ಇರಬಾರ್ದು ಅಂತೇಳಿ ಅಡಿಷ್ನಲ್ ಎಲ್ಲೆಲ್ಲಿದೆ ಅದು ನಾವು 11 ಮಾರ್ಕ್ ಮಾಡಿ ಅದು ಕೂಡ ನಾವು ಈ ವರ್ಷ 255 ಪೋಲಿಂಗ್ ಸ್ಟೇಷನ್ಸ್ ನಮ್ಮ ಮತದಾರ ಕ್ಷೇತ್ರದಲ್ಲಿ. ಗಂಡಸರು ಇದರಲ್ಲಿ 92,652, ಹೆಂಗಸರು 92,319, ಇತರೆ 3, ಒಟ್ಟಾರೆ 1,84,975 ಈ ಕರಡು ಪ್ರತಿಯಲ್ಲಿ ಸೇರಿದ್ದಾರೆ. ಈ ಸಾರ್ವಜನಿಕರು ದಯಮಾಡಿ ತಮ್ಮ ಹೆಸರುಗಳಲ್ಲೂ ಸರಿಯಾಗಿದೆಯಾ ಇಲ್ಲ ಅಂಥೇಳಿ ಮತ್ತೊಮ್ಮೆ ಪರಿಶೀಲಿಸಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಅವ್ರು ಕೊಡಬೇಕು. ನಾವು ವಿತಿನ್ 2 ವೀಕ್ಸಲ್ಲಿ ಆದಷ್ಟು ಬೇಗ ನಾವು ಅದು ಸರಿಪಡಿಸಲಿಕ್ಕೆ ನಮ್ಮ ಜೊತೆ ಅಡಿಷ್ನಲ್ AEROs ಅಂದರೆ ಯಾಕಂದರೆ ಇಷ್ಟೊಂದು ಮತದಾರರು ನಾವು ಹಿಯರಿಂಗ್ ಮಾಡೋದು ಒಬ್ಬರೇ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ 2 EROs ತಹಸೀಲ್ದಾರ್ಸ್ ಮತ್ತು ಕಮಿಷನರ್ ಇದ್ದಾರೆ. ಇದ್ರ ಜೊತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಇದ್ದಾರೆ. ಒಟ್ಟಾರೆ ನಮ್ಮಲ್ಲಿ 9 ಜನ ಇದು ಹಿಯರಿಂಗ್ ಮಾಡ್ತೀವಿ. ಅಂದರೆ ಹಿಯರಿಂಗ್ ಮಾಡ್ತೀವಪ್ಪ ಅಂದರೆ ಎಲ್ಲಿ ತಾಲೂಕು ಆಫೀಸು ಅಥವಾ ಕಮಿಷನರ್ ಬರೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲೇ ಪೋಲಿಂಗ್ ಸ್ಟೇಷನ್ಸಲ್ಲೇ ಎಲ್ಲ ಹೋಗಿ BLOs ಆಲ್ರೆಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ AEROs ಕೂಡ ಅಲ್ಲಿ ಹೋಗಿ ಪರಿಶೀಲಿಸಿ BLOs ಜೊತೆ ಸಂಪರ್ಕ ಸಾಧಿಸಿ ಪ್ರತಿ ಒಂದು ಪೋಲಿಂಗ್ ಸ್ಟೇಷನಲ್ಲಿ ಒಂದು ಟೈಮಿಂಗ್ಸ್ ಕೊಡ್ತಾರೆ. ಟೈಮಿಂಗ್ಸ್ ಬಂದು ಇಂಥ ಟೈಮಲ್ಲಿ ನೀವು ಬರಬೇಕು, ಪ್ರತಿಯೊಬ್ಬರು ಹಾಜರುಪಡಿಸ್ಬೇಕು. ಅಲ್ಲಿ ಡಿಜಿಟೈಸೇಷನ್ ಕೂಡ ಆಗುತ್ತೆ. ಎಷ್ಟು ಪಾರದರ್ಶಕತೆ ನೋಡಿ, ಅವ್ರು ಬರಬೇಕು, ಅವ್ರ ಡಾಕ್ಯುಮೆಂಟ್ಸು ಏನು ತೊಗೊಂಡು ಅದನ್ನು ಫೋಟೋ ಅಪ್ಲೋಡ್ ಮಾಡಬೇಕು, ಅವ್ರ ಫೋಟೋ ಕೂಡ ಅಪ್ಡೇಟ್ ಮಾಡಬೇಕು. ಫಸ್ಟು ಎನ್ಯುಮರೇಷನ್ ಫಾರ್ಮ್ ಯಾವ ಥರ ನಾವು ಕೊಟ್ಟಿದ್ದೀವಿ ಅದೇ ಥರ ನೋಟಿಸ್ ಏನು ಜನ್ರೇಟ್ ಆಗಿದೆ ಅದನ್ನು ಅವ್ರಿಗೆ ಕೊಡ್ತೀವಿ. ಯಾರಿಗೆ ಅನಾಮಲೀಸ್ ಯಾರ್ಯಾರಿದೆ ಅವ್ರಿಗೆ ಕೊಡ್ತೀವಿ, ಅದು ಫೋಟೋ ಅಪ್ಲೋಡ್ ಮಾಡ್ತಾರೆ. ಅವ್ರ ಪರವಾಗಿ, ಮತದಾರರ ಪರವಾಗಿ ಯಾರಾದರೂ ಅವ್ರು ರಿಸೀವ್ ಮಾಡಬೇಕು, ನೋಟಿಸ್ ರಿಸೀವ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಬಟ್ ಅಲ್ಲಿ ವಾಪಸ್ ಕೊಡುವಾಗ ಅವರು ಮತದಾರರಿದ್ದು ಯಾವ ಡೇಟ್ ಕೊಡ್ತಾರೆ, ಡೇಟು ಟೈಮ್ಸ್ ಕೊಡ್ತಾರೆ. ಆ ಪೋಲಿಂಗ್ ಸ್ಟೇಷನ್ಸಲ್ಲಿ ಮತಗಟ್ಟೆಗಳಲ್ಲಿ ಅವ್ರು ಹೋಗಿ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರ ಫೋಟೋ ತಗೊಂಡು ಅದು ಇರ್ತದೆ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವರೆಗೂ ಒಂದೇ ಪೋರ್ಟಲಲ್ಲಿ ವಿವಿಧ ಹಂತಗಳಲ್ಲಿ ಪಾರದರ್ಶಕವಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಡಿಜಿಟೈಸೇಷನ್ ಆಗಿ ಅಲ್ಲಿ ನೀವು ನೋಡ್ಬೋದು. 200 ವರ್ಷ ಆದರೂ ಯಾವ ಮತಗಟ್ಟೆಗಳಲ್ಲಿ ಯಾರು BLO ಇದ್ರು, ಯಾರು ERO ಇದ್ರು, ಯಾರು AER ಇದ್ರು, ಯಾರು ಏನು ಕೆಲಸ ಮಾಡಿದ್ದಾರೆ ಅಲ್ಲಿ ಗೊತ್ತಾಗುತ್ತೆ. ಇದು ಸರ್, ಈಗ ನೂತನವಾಗಿ ಹೊಸ ಅಭ್ಯರ್ಥಿಗಳನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ನೂತನ ಮಾಡಲಿಕ್ಕೆ ಅವಕಾಶ ಇದೆ. ಇದು ವರ್ಷಕ್ಕೆ 4 ಸತಿ ಈ ಪ್ರಕ್ರಿಯೆ ನಡೀತಾ ಇರ್ತದೆ. ವರ್ಷಕ್ಕೆ 4 ಸತಿ ನಡೀತಾ, 3 ತಿಂಗಳಿಗೆ ಒಂದು ಸತಿ ನಡೀತಾನೆ ಇರ್ತದೆ. ಸರ್, ಈಗ ಗ್ರಾಮಗಳಲ್ಲಿ ಹತ್ರ ನಾವು ಫಾರಮ್ ನಂಬರ್ 6 ನಮೂನೆ 6 ಕೊಟ್ಟಿದ್ದೀವಿ. ಅದು ಫಿಲಪ್ ಮಾಡಿ ಅದ್ರ ಜೊತೆ ಒಂದು ಡಿಕ್ಲರೇಷನ್ ಕೊಡಬೇಕು. ಅಂದರೆ 2002ರಲ್ಲಿ ಯಾವ ಥರ ಅಂತೇಳಿ ಒಂದು ಡಿಕ್ಲರೇಷನ್ ಕೊಡಬೇಕು. ಈಗಾಗಲೇ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನಿಮಗೆ ಮಾಹಿತಿ ನಾವು ಕೊಟ್ಟಿದ್ದೀವಿ. ಡಿಜಿಟೈಸೇಷನ್ ಟೈಮಲ್ಲಿ ನಾವು ಕೊಟ್ಟಿದ್ದೀವಿ ಅಲ್ವಾ? ಸರಿ, ಮಾಡಿದ್ದೀವಿ. ಅಲ್ಲ ಸರ್, ಈಗ ತಾವು ಹೆಂಗೆ ಹೇಳ್ತೀರಿ BLOಗಳಿಗೆ ಅವ್ರು ಮತ್ತೆ ಅವ್ರು ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ಈಗ BLOಗಳಿಗೆ ಆಲ್ರೆಡಿ ಕನ್ನಡ ಭವನದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಆಗಿದೆ. ನಮ್ಮ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರಿಗೆ ತರಬೇತಿ ಆಗಿದೆ. AEROs ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅವ್ರು AEROs ಬಂದು
ಸೂಪರ್ವೈಸರ್ಸ್ BLO ಸೂಪರ್ವೈಸರ್ ಜೊತೆ ಮತ್ತು BLO ಜೊತೆ ಸಂಪರ್ಕ ಸಾಧಿಸಿ ಅವ್ರ ಜೊತೆ ಮತ್ತೆ BLOಸ್ದು ಒಂದು ಮೀಟಿಂಗ್ ಮಾಡಿ ಯಾವಾಗ ಯಾವ ಥರ ಮಾಡಬೇಕು ಅಂತೇಳಿ ಒಂದು ಶಾರ್ಟ್ ಮೀಟಿಂಗ್ ಮಾಡಿ ಅವ್ರಿಗೆ ಟೈಮ್ ಕೊಡ್ತಾರೆ. ಪ್ರತಿಯೊಂದು ಮತಗಟ್ಟೆಯಲ್ಲಿ ಅನೌನ್ಸ್ ಕೂಡ ಮಾಡ್ತಾರೆ, ಟೈಮಿಂಗ್ಸ್ ಕೂಡ ಕೊಡ್ತಾರೆ. ಇಂಥ ದಿವಸ ನೆಕ್ಸ್ಟ್ 26ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಇಂಥ ಟೈಮಲ್ಲಿ ನೀವು ಜನ ಬರಬೇಕು ಅಂತೇಳಿ. ಆ ಟೈಮಲ್ಲಿ ಅವ್ರು ಬರಬೇಕು. ಇದನ್ನು ಎಲ್ಲರಿಗೂ ಅವರು ಎಲ್ಲಿ ವಾಸ ಇರ್ತಾರೆ ಆ ಮತಗಟ್ಟೆ ಕ್ಷೇತ್ರಗಳಲ್ಲಿ ಅಲ್ಲೇ ನಾವು ಹಿಯರಿಂಗ್ ಮಾಡ್ತೀವಿ, ಆದಷ್ಟು ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್. ಇನ್ನು ಅದು ಅಲ್ಲೇ ಕೊಡ್ತಾರೆ. 2002 ಆಗಿದೆ ಅಲ್ಲೇ. 2002 ಇಲ್ಲ, ಇವಾಗ ಎಲ್ಲಿ ಮ್ಯಾಪಿಂಗ್ ಆಗಿದೆ 2020 ಅಲ್ಲ, ಅದಕ್ಕೆ ಮತಗಟ್ಟೆ ಬೇರೆ ಬರುತ್ತಲ್ಲ ಸರ್, ತಿರ್ಗಿ ಕನ್ಫ್ಯೂಸ್ ಆಗುತ್ತೆ. ಮ್ಯಾಪಿಂಗ್ ಎಲ್ಲಾಗಿದೆ ಅಲ್ಲಿ